ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನೋಡಿ, ಬ್ಯಾಂಗ್ಳೂರಲ್ಲಿ 2026 ಮೊದಲ ಮಳೆ ಅಂತ ಹೇಳ್ಬೋದು. ಮೇ ಬಿ ನೋಡಿ, ಮಳೆ ಬರ್ತಾ ಉಂಟು. ಆ ಕಡೆ ಏನೋ ಫಾಗ್ ಫಾಗ್ ತರ ಉಂಟು. ಏನೋ ಬೆಂಕಿ ಇರ್ದದ, ಬೆಂಕಿ ಅಲ್ಲ ಅನ್ಸ್ತದೆ. ನೋಡಿ, ಒಳ್ಳೆ ಫಾಗ್ ಆಗಿದೆ ತುಂಬಾ. ನಾನು ನೆನೀತಾ ಇದ್ದೇನೆ, ಒಳ್ಳೆ ಮಜಾ ಉಂಟು ಆಕ್ಚುಲಿ. ದೊಡ್ಡ ದೊಡ್ಡ ಹನಿ ನೋಡಿ, ಕಾರುಣ್ಯ ನೋಡಲ್ಲಿ. ಅವಳಿಗೆ ಬಂದು ತೋರಿಸಿದೆ ನಾನು ಆಕ್ಚುಲಿ, ದೊಡ್ಡ ದೊಡ್ಡ ಹನಿ ಬೀಳ್ತಾ ಉಂಟು ಅಂತ. ಈ ಸೆಕೆಗೆ ಬೆಸ್ಟ್ ಮಳೆ. ನಾನು ಸ್ವಲ್ಪ ಮಳೆಯಲ್ಲಿ ಆಟ ಆಡುವ ರಜ್ಜಲ್ ಒಳಗೆ ಕೆಲಸದಲ್ಲಿದ್ದೇನೆ. ನೋಡಿದ್ರೆ ಕೆಲವು ಬೈಬೋದು, ಬಟ್ ಇಟ್ಸ್ ಓಕೆ, ನಾವು ಆಟ ಆಡ್ತೇನೆ. ಫೀಲ್ ಇಸ್ ಸಮಥಿಂಗ್ ವೆರಿ ನೈಸ್. ನಾನು ಸಣ್ಣದಿರುವಾಗಲೇ ಆಸೆ ಪಡ್ತಿದ್ದೆ ಮಳೆಯಲ್ಲಿ ನೆನಿಬೇಕು, ಪ್ಯೂರ್ ಆಗಿ ನೆನಿಬೇಕು. ಅಂದ್ರೆ ಸ್ಕೂಲಿಗೆಲ್ಲ ಹೋಗಿ ಬರ್ಬೇಕಾದ್ರೆ ಕೆಲವೊಮ್ಮೆ ನೆನಿತೇವೆ, ಆಗ ಬ್ಯಾಗ್ ಇರ್ತದೆ, ಆವಾಗ ನಾವು ಎಸ್ಕೇಪ್ ಆಗ್ತೇವೆ ಮಳೆಗೆ. ಈಗ ನನ್ನ ಕೈಲಿ ಏನಿಲ್ಲ, ಸೊ ಒಳ್ಳೆ ಖುಷಿ ಆಗ್ತದೆ ನೋಡ. ವೆರಿ ನೈಸ್ ಗೈಸ್. ಬ್ಯಾಂಗ್ಳೂರ್ ಎಲ್ಲ ಕಡೆ ಮಳೆ ಬರ್ತಾ ಉಂಟು. ಬ್ಯಾಂಗ್ಳೂರ್ ಹಾಸನದಲ್ಲಿ ಆಕ್ಚುಲಿ ಹಿಮ ಮಳೆ ಸಹ ಬರ್ತಾ ಉಂಟು ಅಂತ ಕೇಳಿದೆ. ಫುಲ್ ಅದು ಬರ್ತದೆ ಅಂತ ಆಸೆ ಪಟ್ಟು ಬಂದದ್ದು ಹೊರಗೆ ನೋಡ್ಲಿಕ್ಕೆ, ಬಟ್ ಅದು ಬರ್ತಿಲ್ಲ. ಅಲ್ಲಿ ಗುಳ್ಳೆ ಗುಳ್ಳೆ ಬರ್ತಾ ಉಂಟು, ಮಳೆ ಅಲ್ಲ, ಗುಳ್ಳೆ ಗುಳ್ಳೆ ಉಂಟಲ್ಲಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನಿನ್ನೆ ಎಸ್ಟರ್ಡೇ ವ್ಲಾಗ್ ನ ಕಂಟಿನ್ಯೂಷನ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಆಫ್ ಮಳೆ ಬಂತು ಮತ್ತೆ ಕರೆಂಟ್ ಹೋಯ್ತು. ಸೊ ಇವಾಗ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೇನೆ ಅಂದ್ರೆ 5 ಗಂಟೆ ಆಗಿದೆ ಅಷ್ಟೇ. ಈಗ ನೋಡ್ಬೋದು ನಿಮ್ಗೆ ಫುಲ್ ಕತ್ಲೆ ಕತ್ಲೆ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಜಾಲಹಳ್ಳಿ ಅಯ್ಯಪ್ಪ ಟೆಂಪಲ್. ಬನ್ನಿ ಗೈಸ್, ನಿಮ್ಗೆ ತೋರಿಸ್ತೀನಿ ಆ ಟೆಂಪಲ್. ನಾನು ಕೂಡ ಮೊದಲ ಬಾರಿಗೆ ಹೋಗ್ತಿರೋದು. ಬನ್ನಿ ಹೋಗುವ ಗೈಸ್. ನೋಡಿ, ಟೆಂಪಲ್ ರೀಚ್ ಆಗ್ತಾ ಇದೆ. ಇಲ್ಲಿ ನಿಯರ್ ಬೈ ತುಂಬಾ ಚೆಂದ ಉಂಟು ಅಂತ ನೋಡುವ, ತೋರಿಸ್ತೀನಿ ಗೈಸ್. ಗೈಸ್, ಒಳಗಡೆ ಕ್ಯಾಮರಾ ವಾಸ್ ನಾಟ್ ಅಲೌಡ್, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನಾವು ರೂಲ್ಸ್ ಫಾಲೋ ಮಾಡಿದ್ದು. ಆಮೇಲೆ ಹೇಳ್ತೇನೆ ದೇವಸ್ಥಾನದ ಅನುಭವ. ಹೊರಡ್ತಾ ಇದ್ದೇವೆ ರಿಟರ್ನ್. ಗೈಸ್, ನಾವು ಮನೆಗೆ ರೀಚ್ ಆದ್ವಿ. ಟೆಂಪಲ್ ಅನುಭವ ನಾನು ಆಕ್ಚುಲಿ ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಏನ್ ಹೇಳುದು, ಆಕ್ಚುಲಿ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಫೀಲ್ ಬರ್ತದಲ್ಲ, ಆಕ್ಚುಲಿ ಇಲ್ಲಿ ಕೂಡ ಅದೇ ಫೀಲ್ ಆಯ್ತು. ನಮ್ಮ ಊರ್ ಕಡೆ ಇದ್ದ ಹಾಗೆ ಇತ್ತು ಟೆಂಪಲ್. ಆಮೇಲೆ ಅಯ್ಯಪ್ಪನನ್ನು ವಿದೌಟ್ ಅಲಂಕಾರದಲ್ಲಿ ನೋಡ್ಲಿಕ್ಕೆ ಸಿಕ್ತು. ತುಂಬಾ ಹೊತ್ತು ಸಹ ನೋಡ್ಬೋದಿತ್ತು, ಅಷ್ಟು ಅಂದ್ರೆ ಡಿಸ್ಟರ್ಬೆನ್ಸ್ ಇರ್ಲಿಲ್ಲ. ಮತ್ತೆ ನಾವು ಬರ್ಬೇಕಾದ್ರೆ ತುಂಬಾ ಜನ ಎಲ್ಲ ಬರ್ತಾ ಇದ್ರು. ಗಣಹೋಮ ಕೂಡ ಅಲ್ಲಿ ಆಗ್ತಾ ಇತ್ತು. ಸೊ ಅದರ ಪ್ರಸಾದ ಕೂಡ ತಕೊಂಡೆ ನಾವು ಬಂದದ್ದು. ಮತ್ತೆ ಈ ದೇವಸ್ಥಾನದ ಪ್ರತ್ಯೇಕತೆ ಅಂದ್ರೆ ಸ್ವಲ್ಪ ಶಬರಿಮಲೆಯ ತರನೇ ಇದೆ ಅಂತೆ. ಪ್ರಜ್ವಲ್ ಮತ್ತು ಜಯೇಶ್ ಹೇಳಿದ್ರು. ನನ್ನ ವಿಗ್ರಹ ಕೂಡ ಸ್ವಲ್ಪ ರಿಸೆಂಬಲ್ಸ್ ಉಂಟು ಅಂತ ಹೇಳಿದ್ರು. ಅದು ಕೇಳಿ ಆಕ್ಚುಲಿ ಖುಷಿ ಆಯ್ತು. ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಈಗ. ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಇವರೆಲ್ಲರೂ ಹೋಗ್ತಾ ಇದ್ದಾರೆ ಶಬರಿಮಲೆಗೆ. ಸೊ ಅದರ ಸಲುವಾಗಿ ನಾವು ಆಕ್ಚುಲಿ ಇವಾಗ ಹೋದದ್ದು. ಮತ್ತೆ ಅಷ್ಟೇ ಗೈಸ್. ನೋಡಿ, ನಾವು ಇವಾಗ ಕಾರ್ ವಾಶಿಗೆ ಬಂದಿದ್ದೇವೆ. ಫುಲ್ ಡಸ್ಟ್ ಆಗಿದೆ, ಮಳೆ ಬಂದಿತ್ತಲ್ಲ. ಸೊ ನಾನ್ ಸಹ ಬಂದಿದ್ದೇನೆ ಪ್ರಚುರೊಟ್ಟಿಗೆ. ಸೊ ವೈ ನಾಟ್ ಒಂದು ವ್ಲಾಗ್ ಮಾಡುವ ಇಲ್ಲಿ. ನೋಡಿ ಗೈಸ್, ಬೆಂಗಳೂರಲ್ಲಿ ಪುನಃ ಎಂತ ಕೇಳುದು, ಎಂತ ಮಳೆ. ನಾ ಸುಮ್ಮನೆ ಅದಲ್ಲ, ತಮಾಷೆಗೆ ಹೇಳಿದ್ದು. ನೋಡಿ ಫೋಮ್ ವಾಶ್, ಇದು ನಂಗೆ ನೋಡಿ ತುಂಬಾ ಇಷ್ಟ ಗೈಸ್. ಈ ತರ ನಾವು ಬೇಸಿಕಲಿ ಕಾರ್ ವಾಶ್ ನೋಡ್ಲಿಕ್ಕೆ ಬರೋದೇ ಈ ಒಂದು ಪ್ರಾಸೆಸ್ ನೋಡ್ಲಿಕ್ಕೆ. ಅದೇ ಕಾರ್ ವಾಶ್ ಮಾಡುವಾಗ ನಿಂತು ಮಾಡಿಸಿದ್ರೆ ಉಂಟಲ್ಲ ಗೈಸ್, ಆಕ್ಚುಲಿ ಅವ್ರು ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ. ನಾವು ಬಿಟ್ಟುಕೊಂಡು ಹೋದ್ರೆ ಉಂಟಲ್ಲ, ಮೇ ಬಿ ಡೋಂಟ್ ನೋ, ಅದಕ್ಕೋಸ್ಕರ ನಿಂತು ಮಾಡಿಸಿದ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್. ಇಲ್ಲಿ ನೋಡಿ ನಾಯಿ ಮರಿ. ನಾನು ಹತ್ರ ಬಂದ್ರೆ ಹೋಗುದಿಲ್ಲಂತೆ, ಪ್ರಜ್ವಲಿಗೆ ಅನುಭವ ಉಂಟು. ಸೊ ನಾ ಹತ್ರನೇ ಹೋಗುದಿಲ್ಲ ಗೈಸ್. ಬಂತೀವಿ ನೋಡಿ, ಒಂದು ಕಾರ್ ವಾಶ್ ಆಯ್ತು, ಇನ್ನವರು ಒರೆಸ್ಲಿಕ್ಕೆ ಹೋಗ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲಿಗೂ ಹ್ಯಾಪಿ ಯುಗಾದಿ. ನಮ್ಮ ಮನೇಲಿ ಕೂಡ ಹಬ್ಬ ತುಂಬಾ ಚೆನ್ನಾಗಿ ಆಚರಿಸಿದೆ. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಾನು ಹಸ್ಬೆಂಡ್ ಮನೆಯಲ್ಲಿ ಯುಗಾದಿ ಸೆಲೆಬ್ರೇಟ್ ಮಾಡ್ತಿರೋದು.
ಲಾಸ್ಟ್ ಇಯರ್ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ಇಟ್ ವಾಸ್ ನೈಸ್. ನಾವೆಲ್ಲ ಊಟ ಎಲ್ಲ ಮಾಡಿ ನಾವು ಮ್ಯಾಂಗ್ಳೂರಿಗೆ ಹೊರಡ್ತಿದ್ದೇವೆ. ಮ್ಯಾಂಗ್ಳೂರಿಗೆ ಹೋಗಿ ನಮ್ಗೆ ಸ್ವಲ್ಪ ಪ್ಲಾನ್ಸ್ ಉಂಟು. ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇವೆ ಅಂತ. ಓಕೆ, ಎಸ್ ಆಸ್ ಆಲ್ವೇಸ್ ಇದು ನಮ್ದು ಥರ್ಡ್ ವಿಸಿಟ್ ಅಲ್ಲ ಈ ಪ್ಲೇಸಿಗೆ. ಥರ್ಡ್ ವಿಸಿಟ್ ಈ ರೋಡಲ್ಲಿ. ಥರ್ಡ್ ವಿಸಿಟ್. ನಾವು 3 ಸಲ ಆಯ್ತು ಮಂಗಳೂರಿಗೆ ಕಾರ್ ಪರ್ಚೇಸ್ ಮಾಡಿದೆಲ್ಲ ಹೋಗೋದು. ಎವ್ರಿ ಟೈಮ್ ನಾವು ಇಲ್ಲಿ ಒಂದು ಬ್ರೇಕ್ ಹಾಕ್ತೇವೆ. ಏನು ಸೆಳಿತದೆ ಬ್ರೇಕ್ ಮೇಲೆ ಪೆಡಲ್ ಹೋಗುತ್ತೆ. ಪೆಡಲ್ ಮೇಲೆ ಕಾಲು ಹೋಗುತ್ತೆ. ಪ್ರಜ್ವಲಿಗೆ ಬ್ರೇಕ್ ಪೆಡಲ್ ಮೇಲೆ ಕಾಲು ಹೋಗ್ತದೆ ಅಂತ ಇಲ್ಲಿ ರೀಚ್ ಆಗುವಾಗ. ನನಗೂ ಕೂಡ ಇಷ್ಟ ಇದೆ. ಸೊ ಇಲ್ಲಿಗೆ ಬರ್ತಾ ಇದ್ದೀವಿ ಎವ್ರಿ ಟೈಮ್. ಲುಕ್ ಎಟ್ ದಿಸ್ ಮಸಾಲಾ ದೋಸೆ. ಪ್ರಜ್ವಲ್ ಬೋಂಡ ಸುತ್ತ ತಗೊಂಡಿದ್ದಾನೆ. ನಂಗೆ ಇಷ್ಟ ಇಲ್ಲ ಅದು. ಒಳ್ಳೆ ಉಂಟಂತೆ. ಪ್ರಜ್ವಲ್ ಲೈಕ್ ಬೋಂಡ ಸೂಪ್. ನಮಗದು ಇಷ್ಟ ಇಲ್ಲ. ಆಸ್ ಯೂಶುವಲ್ ಮಸಾಲೆ ದೋಸೆ ಸಿಂಪಲ್. ಗೈಸ್, ಇವತ್ತಿನ ರೀಲ್ ಶೂಟ್ ನಾವು ಕಾರಲ್ಲಿ ಒಂದು ಟ್ರಾವೆಲ್ ಮಾಡುವಾಗಲೇ ಮಾಡಿದ್ದೇವೆ. ನೋಡಿ ಪ್ರಜ್ವಲ್ ಎಡಿಟ್ ಮಾಡ್ತಾ ಇದ್ದಾನೆ. ರೀಲ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ. ಅಲ್ಲ, ಒಳ್ಳೆ ಫನ್ ಇದೆ. ಪಬ್ಲಿಕ್ ಎಲ್ಲ ನೋಡ್ತಾ ಇದ್ರು ನಾವು ಇಲ್ಲಿ ಕ್ಯಾಮೆರಾ ಸೆಟ್ ಮಾಡ್ತಿರ್ಬೇಕಾದ್ರೆ. ಬಟ್ ಇಟ್ ಇಸ್ ನೈಸ್, ಕೇಮ್ ಗುಡ್. ರೀಲ್ ಎಡಿಟ್ ಆಗ್ತಾ ಉಂಟು. ಇಲ್ಲಿಂದ ಎಡಿಟ್ ಮಾಡಿದ ಮೇಲೆ ನಾವೇನು ಹೊರಡುದು ಅಲ್ಲ. ಎಡಿಟ್ ಮಾಡಿ ಪೋಸ್ಟ್ ಸಹ ಮಾಡ್ಬೇಕು. ಈಗೆಲ್ಲ ಪೋಸ್ಟ್ ಮಾಡ್ಬೇಕು. ಡೈಲಿ ನಾವು ಒಂದು ರೀಲ್ ಹಾಕ್ತಿದ್ದೇವೆ. ಗೊತ್ತಿಲ್ಲ, ಬಟ್ ಇಷ್ಟ ಆಗ್ತದೆ ಅಷ್ಟು ನಾವು ಟ್ರೈ ಮಾಡ್ತಾ ಇರ್ತೇವೆ ಡೈಲಿ ರೀಲ್ಸ್ ಹಾಕ್ಲಿಕ್ಕೆ ಅಲ್ವಾ. ಸಪೋರ್ಟ್ ಮಾಡಿ ಗೈಸ್. ಹೇಗಿದೆ ಕಮೆಂಟ್ ಎಲ್ಲ ಮಾಡಿ. ಲೋಡ್ ಆಗ್ತಿದೆ. ಎಸ್ ಗೈಸ್, ನೋಡಿ ಎಷ್ಟು ಬ್ಲಾಕ್. ನೋಡು ನೋಡು ಇಲ್ಲಿ ಏನು ಆಕ್ಸಿಡೆಂಟ್ ಆಗಿದೆ ಅಂತ. ಬಟ್ ಹ್ಯೂಜ್ ಬ್ಲಾಕ್ ಉಂಟು ಇಲ್ಲಿ ಎಲ್ಲ ಫುಲ್. ಕ್ರೇನು ನೋಡಲು ಎತ್ತುತ್ತಾ ಇದೆ, ನೋಡೋಣ. ಪ್ರಜ್ವಲಿಗೆ ಆ ಸೈಡ್ ಇಂದ ಕಾಣ್ತಾ ಆಕ್ಚುಲಿ ಕ್ರೇನ್ ಎತ್ತಾ ಇದ್ದದ್ದು. ಡೇಂಜರ್ ಗೈಸ್. ನೋಡಿ ಕ್ರೇನ್ ಬಂದಿದೆ ನೋಡಿ ಇಲ್ಲಿ. ನೋಡಿ ಬಂದಿದೆ ಕ್ರೇನ್. ಓ ಇಲ್ಲೇ ಇಲ್ಲೇ. ಸೈಡ್ ಮಾಡಿದಾರೇನೋ. ಅಲ್ಟಿ ಇದು ಲಾರಿ ಅಡ್ಡ ಬಿದ್ದದೆ. ಅದನ್ನ ಎತ್ತದ ಅಡ್ಡಿದೆ ನೋಡು. ಓಕೆ ಓಕೆ, ಇದು ಈ ಲಾರಿನೇ ಬಿದ್ದದ್ದು ಆಕ್ಚುಲಿ. ಆ ಸೈಡ್ ಬಿದ್ದಿದೆ ಅಲ್ಲ. ಅದನ್ನ ಎತ್ತಿ ಸೈಡ್ ಮಾಡಿದ ಆ ಸೈಡ್ ಹೋಗುದು. ಓಕೆ, ಜಾಗ್ರತೆ ಗೈಸ್. ಗೈಸ್ ನೋಡಿ ಪ್ರಜ್ವಲ್ ಫ್ರೆಂಡ್ ಹೋಯ್ತು. ಗೈಸ್ ನೋಡಿ ಸನ್ ನೋಡಿ. ಗಾಗಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ. ಮೊಬೈಲ್ ಅಲ್ಲಿ ಆಕ್ಚುಲಿ ಜಸ್ಟಿಫೈ ಮಾಡ್ತಿಲ್ಲ ಆಕ್ಚುಲಿ ಆಯ್ತಾ. ಈ ಸನ್ಸೆಟ್ ಅಷ್ಟು ದೊಡ್ಡದುಂಟು ಸನ್ ನೋಡಿ. ಕ್ರೇಜಿ ಅಲ್ವಾ ಗೈಸ್. ನಾವು ಮ್ಯಾಂಗ್ಳೂರ್ ರೀಚ್ ಆಗ್ಲಿಕ್ಕಾದ್ವಿ. ಸೊ ತುಂಬಾ ದಿನದಿಂದ ಹಿಡ್ಕೊಂಡು ಬಂದ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವು ಯಾಕೆ ಮಂಗಳೂರಿಗೆ ಬಂದ್ವಿ, ಎಲ್ಲ ಹೋಗ್ತಿದ್ದೇವೆ ಎಲ್ಲ ತೋರಿಸ್ತೀವಿ. ಸೊ stay tuned. If you like this video, please do like, share, comment and subscribe to our channel. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು.